ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಧಾರವಾಡದಲ್ಲಿ ತುಂಬ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತಾ ಇದೆ. ಆ್ಯಸ್ ಯೂಶುವಲ್ ಕಾರಣಗಳು ನಮಗೆ ಗೊತ್ತೇ ಇದೆ. ಕಳೆದ ಸುಮಾರು ವರ್ಷಗಳಿಂದ ನೋಟಿಫಿಕೇಷನ್ ಬರ್ತಾ ಇಲ್ಲ, ಹಾಗೆ ರಿಸಲ್ಟ್ಗಳು ತುಂಬ ಡಿಲೇ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಬಾರಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಧಾರವಾಡದಲ್ಲಿ ಇವಾಗ ನಡೀತಾ ಇದೆ. ಸೊ ಇದಕ್ಕೆ ಅಪೋಸಿಷನ್ ಪಾರ್ಟಿಯವರು ಸಪೋರ್ಟ್ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಆಗಿರುವಂತಹ ಅಕ್ಸಾ ಜೊತೆಗೆ ಅಪೋಸಿಷನ್ ಪಾರ್ಟಿ ಇವೆರಡೂ ಸೇರಿಕೊಂಡು ಈ ಸಲ ತುಂಬ ದೊಡ್ಡ ಮಟ್ಟದ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಆದರೆ ಅಪೋಸಿಷನ್ ಪಾರ್ಟಿಗಳು ರಾಜಕೀಯವಾಗಿ ನೋಡದೆ ನಮ್ಮ ನೋಟಿಫಿಕೇಷನ್ ರಿಸಲ್ಟ್ ಆಗೋ ತನಕನೂ ನಮಗೆ ಸಪೋರ್ಟ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನಿಜ ಹೇಳಬೇಕು ಅಂದರೆ ಕೆಲವು ಬಾರಿ ಎಷ್ಟೋ ಜನರು ಅಕ್ಸಾ ಸಂಘಟನೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಿಪೀಟೆಡ್ಲಿ ಪ್ರೊಟೆಸ್ಟ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾಡಿದರು, ಧಾರವಾಡದಲ್ಲಿ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಆಸ್ಪಿರೆಂಟ್ಸ್ಗಳ ಗಮನವನ್ನು ಸರ್ಕಾರಕ್ಕೆ ತರ್ತಾ ಇದ್ದಾರೆ. ಹಾಗೆ ಸ್ಟೂಡೆಂಟ್ಸ್ಗಳ ಹತ್ರ ಒಪಿನಿಯನ್ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಸರ್ಕಾರಕ್ಕೆ ಅದನ್ನು ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ನಾವೆಲ್ಲರೂ ಅವರಿಗೆ ಇಂಥ ಟೈಮಲ್ಲಿ ಸಪೋರ್ಟ್ ಮಾಡಲೇಬೇಕು. ಸೊ ದಯವಿಟ್ಟು ನಾನು ನಿಮಗೆ ಹೇಳೋದೇನು ಅಂದರೆ, ನಿಮ್ಮ ಕೈಲಿ ಆಗೋದಾದರೆ ಧಾರವಾಡ ಮತ್ತು ಆ ಸೈಡ್ ಇರುವಂಥ ಸ್ಟೂಡೆಂಟ್ಸ್ಗಳು ನಿಮ್ಮ ಕೈಯಲ್ಲಿ ಅಟೆಂಡ್ ಮಾಡೋದಾದರೆ ಇನ್ನೂ ಟೈಮ್ ಇದೆ, ಇವಾಗಲೂ ಹೋಗಿ ನೀವು ಜಾಯ್ನ್ ಆಗಿ. ಈ ಹಿಂದೆ ಬೆಂಗಳೂರಲ್ಲಿಯೂ ದೊಡ್ಡ ಮಟ್ಟದ ಸ್ಟ್ರೈಕನ್ನು ನಡೆದಿತ್ತು. ಆದರೆ ಗೌರ್ಮೆಂಟ್ ಅವರು ಹೇಳ್ತಾರೆ ನಾವು ನೋಟಿಫಿಕೇಷನನ್ನು ಬಿಡ್ತೀವಿ ಅಂತ. ಪ್ರತಿ ಸಲ ಇದೇ ಥರ ಮಾಡ್ತಾ ಇದ್ದಾರೆ. ಈ ಸಲ ತುಂಬ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಇದಾಗಲಿ, ಹಾಗೆ ನಮ್ಮ ಸರ್ಕಾರದ ಕಣ್ಣನ್ನು ಓಪನ್ ಮಾಡಲಿ, ಹಾಗೆ ಇದ್ರ ಜೊತೆಗೆ ಅವರು ನೋಟಿಫಿಕೇಷನನ್ನು ರಿಸಲ್ಟನ್ನು ಟೈಮಲ್ಲಿ ಬಿಡಲಿ ಅನ್ನೋದೇ ನಮ್ಮ ಎಲ್ಲರ ಆಸೆ. ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು UPSC ಅಟೆಂಪ್ಟ್ಸ್ ಎಲ್ಲ ಎಕ್ಸಾಸ್ಟ್ ಮಾಡಿಬಿಟ್ಟಿರ್ತಾರೆ, ಅಂದರೆ ಮುಗಿಸ್ಕೊಬಿಟ್ಟಿರ್ತಾರೆ. ಆವಾಗ ಅವರಿಗೆ ಆಬ್ವಿಯಸ್ಲಿ ಇರುವಂಥ ನೆಕ್ಸ್ಟ್ ಆಪ್ಷನ್ನೇ ನಮ್ಮ KPSC ಎಕ್ಸಾಮ್ ಕಡೆ ನೋಡ್ತಾರೆ. ಅವರಿಗಂತೂ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಈ ಕಡೆ ಆ ಎಕ್ಸಾಮ್ಗಳು ಇಲ್ಲ, ಇಲ್ಲಿ ಈ ರೀತಿ. ಮತ್ತು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಂತೂ ಈ ಎಕ್ಸಾಮ್ಗಳಿಗೆ ತುಂಬಾ ಡಿಪೆಂಡ್ ಆಗಿರ್ತಾರೆ. ಸೊ ಸೆಂಟ್ರಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಟೆಂಡ್ ಮಾಡೋದು ಅವರಿಗೆ ತುಂಬಾ ಕಷ್ಟ. ಬಟ್ ಇಲ್ಲಿ ಈ ರೀತಿ ಇಷ್ಟು ಡಿಲೇ ಆದರೆ ಆ ಸ್ಟೂಡೆಂಟ್ಸ್ಗಳಿಗೆ ಎಷ್ಟು ತೊಂದರೆ ಆಗುತ್ತೆ. ಮತ್ತು ರಿಸಲ್ಟ್ಗಳು ಪ್ರತಿಯೊಂದು ಎಕ್ಸಾಮ್ಗಳಿಗೂ ಬಿಡೋದಕ್ಕೂ ವರ್ಷಗಟ್ಟಲೆ ಮಾಡ್ತಾರೆ. ಅಡಿಷ್ನಲ್ ಬಿಡೋದಕ್ಕೂ ಅಡಿಷ್ನಲ್ ಸೆಲೆಕ್ಟ್ ಲಿಸ್ಟ್ ಬಿಡೋದಕ್ಕೂ ಅಷ್ಟೇ. ಹೀಗೆ ಪ್ರತಿಯೊಂದು ಪ್ರಾಸೆಸ್ಸೂ ಲೇಟು. ಈ ಥರ ಆದರೆ ಯಾವ ರೀತಿ ಓದಬೇಕು ಅಂತ ಸ್ಟೂಡೆಂಟ್ಸ್ಗಳು ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ. ಈ ಥರ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಕ್ಸಾದವರು. ಅವರಿಗೆ ನನ್ನ ಕಡೆಯಿಂದ ಅಂತೂ ತುಂಬಾ ಥ್ಯಾಂಕ್ ಯು. ಬಟ್ ಈ ಸಲ ನಿಮ್ಮ ಇಷ್ಟೆಲ್ಲ ಪ್ರಯತ್ನಕ್ಕೆ ಈ ಸಲ ಆದರೂ ಬೆಲೆ ಸಿಗಲಿ, ಈ ಸಲ ಆದರೂ ನಮ್ಮ ಸರ್ಕಾರದವರು ಒಳ್ಳೇದು ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಬಟ್ ಓವರಾಲ್ ಕರ್ನಾಟಕದ ಜನತೆ ಕಡೆಯಿಂದ, ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಕ್ಸಾ ಸಂಘಟನೆಯವ್ರಿಗೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.